ಮಗು, ನೀನು ಬಯಸಿದ ಜೀವನಕ್ಕೂ ನಿನಗೆ ಸಿಕ್ಕಿರುವ ಜೀವನಕ್ಕೂ ಸಂಬಂಧವೇ ಇಲ್ಲ. ನೀನು ಕಂಡ ಕನಸಿಗೂ ನೀನು ಪಡೆದ ಜೀವನಕ್ಕೂ ಹೊಂದಾಣಿಕೆಯೇ ಇಲ್ಲ. ಮಗು, ನಿನಗೆ ತಿಳಿದಿಲ್ಲ ನೀನು ಯಾವ ದೀಪ ಆರಬಾರದು ಎಂದು ನಿನ್ನ ಕೈಗಳನ್ನು ಅಡ್ಡ ಇಟ್ಟು ರಕ್ಷಣೆ ಮಾಡುತ್ತಿರುವೆಯೋ, ನಿಜಕ್ಕೂ ಅದೇ ದೀಪ ನಿನ್ನ ಕೈಗಳನ್ನು ಸುಟ್ಟಂತೆ ಕೆಲವು ಜನರು ಕೂಡ ಅದೇ ರೀತಿ ನೀನು ಅವರ ಮೇಲೆ ಎಷ್ಟು ಪ್ರೀತಿ ತೋರಿಸಿದರೂ ಕೂಡ ಸಮಯ ಬಂದಾಗ ತಮ್ಮ ಬುದ್ಧಿಯನ್ನು ತೋರಿಸುತ್ತಾರೆ. ಸುಳ್ಳು ಸಂಬಂಧಗಳ ನಡುವೆ ಹೊಂದಾಣಿಕೆಯ ಬದುಕಾಗಿದೆ. ನಿನ್ನ ಬದುಕಿನಲ್ಲಿ ಕೆಲವರು ಮುಖವಾಡದ ಆಟವಾಡುತ್ತಿರುವಾಗ ನೀನು ಇಲ್ಲಿ ಅವರ ನಿಜವಾದ ಮುಖವನ್ನು ಗುರುತಿಸುವುದು ಕಷ್ಟವಾಗುತ್ತಿದೆ. ಇಲ್ಲಿ ಸ್ವಾರ್ಥದಿಂದ ತುಂಬಿರುವ ಸಂಬಂಧಗಳು ಅರಿಯದೆ ಪ್ರೀತಿಯನ್ನು ಜೊತೆಯಾಗಿ ಎಳೆಯುವ ಒಲವಿನ ವಿಜಯದ ತೇರೆಂಬುದನ್ನು ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ಅಹಂಕಾರದಿಂದ ಒಬ್ಬರು ಗೆದ್ದು ಮತ್ತೊಬ್ಬರು ಸೋಲುವ ಹಗ್ಗದ ಜಗ್ಗಾಟವಾಗಿ ಮಾಡಿಕೊಂಡರು. ನಾನೇ ಗೆಲ್ಲಬೇಕು ಮತ್ತು ನಾನೇಕೆ ಸೋಲಬೇಕು ಎನ್ನುವ ಆಟದಲ್ಲಿ ತಿಳಿಯದೆ ಮುಗ್ಧ ಮನಸ್ಸುಗಳ ಗಾಸಿಗೆ ಕಾರಣವಾದರು. ಮನಸ್ಸು ಮರೆಯಲಿ ನೊಂದು ಅಳುತ್ತಿರುವುದು, ಉತ್ತರವೇ ಇಲ್ಲದ ನೂರಾರು ಪ್ರಶ್ನೆಗಳು, ಅರ್ಥವಾಗದ ಸಾವಿರಾರು ಸಂಬಂಧಗಳು. ಏಕೆ ಇಲ್ಲಿ ಭಾವನೆಗಳು ಬರೀ ಪದಗಳಾಗಿವೆ, ಆದರೆ ಒಂದು ಸಂಬಂಧದಲ್ಲಿ ಒಬ್ಬರು ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟು ಜೀವ ತುಂಬಿದಾಗ ಮಾತ್ರ ಸಂಬಂಧದಲ್ಲಿ ಪ್ರೀತಿ ಇರುತ್ತದೆ ಮತ್ತು ಆ ಸಂಬಂಧವು ಗಟ್ಟಿಯಾಗುತ್ತದೆ. ಇಲ್ಲವಾದರೆ ಸಂಬಂಧದಲ್ಲಿ ಬರೀ ಅನಿವಾರ್ಯತೆ ಮಾತ್ರ ಇರುತ್ತದೆ. ಸಂಬಂಧಗಳಿಗೆ ಸಮಯ ಇಲ್ಲವೆಂದು ಬಂಧವನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಆ ಸಂಬಂಧಗಳೇ ಉಳಿದಿರುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ಯಾವುದೇ ಸಂದೇಹವಿಲ್ಲದೆ ನೀನು ಸಂಪೂರ್ಣವಾಗಿ ನಂಬಿದಾಗ ಎರಡು ಫಲಿತಾಂಶಗಳಲ್ಲಿ ಒಂದನ್ನು ಖಚಿತವಾಗಿಯೂ ಪಡೆಯುವೆ. ನಿನ್ನ ಜೀವನದ ಕೊನೆಯವರೆಗೂ ಆ ವ್ಯಕ್ತಿಯನ್ನು ಅಥವಾ ನಿನ್ನ ಜೀವನಕ್ಕೆ ಆಗುವಷ್ಟು ಆ ವ್ಯಕ್ತಿಯಿಂದ ಪಾಠಗಳನ್ನು. ಈ ಒಂದು ಅನುಭವವು ನಿನ್ನ ಜೀವನದಲ್ಲಿ ಯಾವ ಶಿಕ್ಷಣ ಮತ್ತು ಯಾವ ಪುಸ್ತಕವು ಕಲಿಸಿರದ ಅದ್ಭುತ ಪಾಠವಾಗಿರುತ್ತದೆ. ಇಲ್ಲಿ ಕೆಲವರು ಸಂಬಂಧಗಳ ಜೊತೆ ವ್ಯವಹರಿಸುವಾಗ ಮುಖಕ್ಕೆ ಅಲ್ಲ, ಬದಲಾಗಿ ನಾಲಿಗೆಗೆ ಬಣ್ಣ ಹಚ್ಚಿ ಮಾತುಗಳನ್ನು ಮುಂದುವರಿಸುತ್ತಾರೆ. ಆಗ ನಿನ್ನವರ ಬಣ್ಣ ಯಾವುದು ಎಂದು ನಿನಗೆ ಅರ್ಥ ಮಾಡಿಕೊಳ್ಳುವ ಬುದ್ಧಿ ಇರಬೇಕು ಅಷ್ಟೇ. ಏಕೆಂದರೆ ಕೆಲವರು ಬರೀ ಬಣ್ಣ ಹಚ್ಚಿ ಸುಳ್ಳನ್ನು ಮಾತ್ರ ಹೇಳುತ್ತಾರೆ, ಆದರೆ ಇನ್ನು ಕೆಲವರು ಹಚ್ಚಿದ ಬಣ್ಣಕ್ಕೆ ಬಲವಾಗಿ ಸುಳ್ಳನ್ನೇ ಸತ್ಯವನ್ನಾಗಿಸುವ ಸಂದರ್ಭವನ್ನೇ ಸೃಷ್ಟಿಸುವ ಕಲೆಯನ್ನು ಹೊಂದಿರುತ್ತಾರೆ. ಅಂತವರನ್ನು ಗುರುತಿಸು, ಆದರೆ ಆ ವ್ಯಕ್ತಿಗಳನ್ನು ಬದಲಾಯಿಸುವುದರಲ್ಲಿ ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. ಏಕೆಂದರೆ ಅವರಿಗೆ ನೀನು ಮುಖ್ಯವಾದರೆ ಅವರನ್ನು ಬದಲಾಯಿಸುವ ಅವಶ್ಯಕತೆ ನಿನಗೆ ಬರುವುದಿಲ್ಲ. ಅವರ ತಪ್ಪು ಅವರಿಗೆ ತಿಳಿದ ನಂತರ ನಿನಗೋಸ್ಕರ ಅವರೇ ಬದಲಾಗುತ್ತಾರೆ. ಇಲ್ಲವಾದರೆ ಅವರನ್ನು ಬದಲಾಯಿಸುವುದರಲ್ಲಿ ನಿನಗೆ ಸಂಪೂರ್ಣ ಸೋಲಾದರೆ ಅಂದೇ ತಿಳಿದುಕೋ ಅವರಿಗೆ ನೀನೇನೋ ಅಲ್ಲವೆಂದು. ನೀನು ಯಾರನ್ನಾದರೂ ಅರ್ಥ ಮಾಡಿಸುವಲ್ಲಿ ವಿಫಲವಾದರೆ ನಿನಗೆ ಶರಣಾಗತಿಯು ಅನಿವಾರ್ಯ. ಅದಾದ ಮೇಲೂ ನಿನ್ನ ಭಾವನೆಗೆ ಬೆಲೆ ಇಲ್ಲವೆಂದಾಗ ಸಂಬಂಧ ಯಾವುದೇ ಇರಲಿ ಅದಕ್ಕೆ ವಿದಾಯ ಹೇಳುವುದು ಕೂಡ ನಿನ್ನ ಆತ್ಮಗೌರವಕ್ಕೆ ಅಷ್ಟೇ ಅನಿವಾರ್ಯವಾಗಿದೆ. ಕೆಲವರು ನಿನ್ನನ್ನು ತಮ್ಮ ಕಥೆಯಲ್ಲಿ ಕೆಟ್ಟದಾಗಿ ಬಿಂಬಿಸಿದರೆ, ನಿನ್ನ ಸತ್ಯವನ್ನು ತಿರುಚಿದರೆ ನೀನು ಚಿಂತೆ ಮಾಡಬೇಡ. ಆ ಸತ್ಯ ನನಗೆ ತಿಳಿದಿದೆ ಮತ್ತು ನಿನ್ನ ಮನಸ್ಸಿಗೆ ತಿಳಿದಿದೆ, ಅಷ್ಟೇ ಸಾಕು. ಇನ್ಯಾರಿಗೂ ನೀನು ಉತ್ತರಿಸುವ ಮತ್ತು ನಿನ್ನನ್ನು ನೀನು ಸಾಬೀತುಪಡಿಸುವ ಅಗತ್ಯವಿಲ್ಲ. ತಾಳ್ಮೆಯಿಂದ ಮೌನವಾಗಿರು, ಏಕೆಂದರೆ ಇಲ್ಲಿ ಬುದ್ಧಿ ಇದ್ದವನು ಯುದ್ಧ ಗೆಲ್ಲಬಹುದು. ಗುಣ ಇದ್ದವನು ಎಲ್ಲರ ಮನಸ್ಸನ್ನು ಮಾತ್ರ ಗೆಲ್ಲಬಹುದು, ಆದರೆ ತಾಳ್ಮೆ ಇದ್ದವನು ಮಾತ್ರ ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ. ಒಬ್ಬರ ಜೀವನದಲ್ಲಿ ನಿನ್ನ ಪ್ರಾಮುಖ್ಯತೆಯನ್ನು ಬೇಗ ತಿಳಿದುಕೊಳ್ಳಬೇಕು, ಇಲ್ಲದಿದ್ದರೆ ನೀನು ಬರೀ ಭ್ರಮೆಯಲ್ಲಿಯೇ ಬದುಕಬೇಕಾಗುತ್ತದೆ. ಅರ್ಥ ಮಾಡಿಕೊ. ಹಾಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರನ್ನೋ ಬೇಡಿಕೊಳ್ಳಬೇಡ, ಏಕೆಂದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಕೆಲವರಿಂದ ಮಾತ್ರ ಸಾಧ್ಯ. ನಿನ್ನಂತೆಯೇ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಜನರು ಮತ್ತು ನಿನ್ನನ್ನು ಅಪಾರವಾಗಿ ಪ್ರೀತಿಸುವ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಉಳಿದೆಲ್ಲ ಸಂಬಂಧಗಳು ಹೆಸರಿಗೆ ಮಾತ್ರ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪ ಕೂಡ ನಿನಗೆ ಆಶೀರ್ವಾದವಾಗುವುದು. ಹಿಂದೆ ಕಳೆದು ಹೋದ ಸಮಯ ನೀನು ಆಡಿದ ಮಾತುಗಳು ಮತ್ತು ತಿಳಿದೋ ತಿಳಿಯದೆ ನಡೆದ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಸಾಧ್ಯವಿಲ್ಲ. ಆದರೆ ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಹೆಜ್ಜೆಯನ್ನಿಡು, ಅದು ಸಾಧ್ಯ. ಒಬ್ಬರ ನಂಬಿಕೆಯನ್ನು ಕಳೆದುಕೊಳ್ಳುವ ಮೊದಲು 1000 ಸರಿ ಯೋಚಿಸಬೇಕು, ಏಕೆಂದರೆ ನಂಬಿಕೆ ಎನ್ನುವ ಕನ್ನಡಿ ಒಮ್ಮೆ ಒಡೆದು ಚೂರಾದರೆ ಮತ್ತೆ ಜೋಡಿಸಲು ಸಾಧ್ಯವೇ ಇಲ್ಲ. ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ಳುತ್ತಾನೋ ಅದೇ ಕೊನೆ. ಆ ವ್ಯಕ್ತಿ ಜೀವನದಲ್ಲಿ ನಂಬೇಕಾದರೂ ಬರಬಹುದೋ ಏನೋ, ಆದರೆ ಅವರ ಮನಸ್ಸಿನಲ್ಲಿ ಮೊದಲಿನ ಸ್ಥಾನವನ್ನು ಪಡೆದುಕೊಳ್ಳಲು ಎಂದಿಗೂ ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಆ ವ್ಯಕ್ತಿಯ ಮೇಲೆ ಇಟ್ಟಿರುವ ಆಸೆ, ಪ್ರೀತಿ, ನಂಬಿಕೆ, ವಿಶ್ವಾಸ ಕಳೆದುಕೊಳ್ಳಬಹುದು. ಜನರು ಒಬ್ಬರ ಕಾಲಿಗೆ ನೆಟ್ಟಿರುವ ಮುಳ್ಳನ್ನು ಮತ್ತೊಬ್ಬರು ತೆಗೆಯಲು ಸಹಾಯ ಮಾಡುತ್ತಿದ್ದ ಕಾಲವೊಂದಿತ್ತು. ಆದರೆ ಈಗಿನ ವಾಸ್ತವ, ಒಬ್ಬರು ನಡೆಯುವ ದಾರಿಯಲ್ಲಿ ಮತ್ತೊಬ್ಬರು ಮುಳ್ಳಂತೆ ಅಡ್ಡವಾಗುತ್ತಾರೆ.
ಬದುಕಿನಲ್ಲಿ ನೀನು ಹೇಗಿರುವೆಯೋ ಎಲ್ಲ ಸಮಯದಲ್ಲಿಯೂ ನಿನ್ನ ವ್ಯಕ್ತಿತ್ವವನ್ನು ಹಾಗೆಯೇ ಉಳಿಸಿಕೊ. ಬೇರೆಯವರನ್ನು ಮೆಚ್ಚಿಸಲು ನಟನೆ ಮಾಡುವ ಅಗತ್ಯ ನಿನಗಿಲ್ಲ. ಏಕೆಂದರೆ ನಟನೆಯು ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ಮುಖವಾಡದ ಬದುಕನ್ನೇ ಬದುಕಬೇಕಾಗುತ್ತದೆ. ಅಂಥ ವ್ಯಕ್ತಿಗಳನ್ನು ಮತ್ತು ಅಂಥ ಬದುಕನ್ನು ಈ ಸಮಾಜವು ಸಮಯ ಸಾಧಕರು ಎಂದು ಕರೆಯುತ್ತಾರೆ. ಅಂಥ ಬದುಕು ನನ್ನ ಭಕ್ತನದಾಗದೇ ಇರಲಿ. ನನ್ನನ್ನು ನಂಬಿದ ನೀನು, ನನ್ನ ಚರಣದಲ್ಲಿರುವ ನೀನು ಯಾವಾಗಲೂ ಸತ್ಯ ಮತ್ತು ಒಳ್ಳೆಯ ಮಾರ್ಗವನ್ನೇ ಅನುಸರಿಸಬೇಕು. ನೀನು ಅನುಸರಿಸದೇ ಇದ್ದರೆ ನಾನು ನಿನಗೆ ಪೆಟ್ಟು ನೀಡಿಯಾದರೂ ಅಂಥ ಮಾರ್ಗಗಳಿಂದ ಹೊರತರುತ್ತೇನೆ. ನನ್ನ ನೇರ, ದಿಟ್ಟ, ನಿರಂತರ, ಸ್ಪಷ್ಟ ಮಾರ್ಗದಲ್ಲಿಯೇ ನಡೆಯುವಂತೆ ಮಾಡುವೆ. ಓಂ ಸಾಯಿರಾಮ್.